Welcome to Patalkal English Academy and Panishankar English Academy. ಇವತ್ತ PUC ಫಸ್ಟ್ ಇಯರ್ದು ಲಾಸ್ಟ್ ಕ್ವಶನ್ ಬ್ಯಾಂಕ್ನಿಂದ ಲಾಸ್ಟ್ ಕ್ವಶನ್ಸ್ಗೆ ಬರ್ಲಿಕ್ಕತ್ತೀವ್ರಿ. ಇದು ಡಯಲಾಗ್ ಕಂಪ್ಲೀಷನ್ನು. ಈ ಡಯಲಾಗ್ ಕಂಪ್ಲೀಷನ್ ಬಗ್ಗೆ ಇಲ್ಲಿದೆ ಮಾಹಿತಿ. ಇದೆಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳೀನಿ, ನೋಡ್ಬೇಕು ನೀವು. ಅಂದರೆ ಡಯಲಾಗ್ ಬಗ್ಗೆ 3 ಥರ ಕ್ವಶನ್ ಇರ್ತಾವ್ರಿ. ಒಂದು, ಈ ಥರ ಸಿಚುವೇಶನ್ ಕೊಟ್ಟಿರ್ತಾರ, ನಾವೇ ಡೈಲಾಗ್ ಕ್ರಿಯೇಟ್ ಮಾಡಿ ಬರಿಬೇಕು. ಒಂದು, ಇನ್ಕಂಪ್ಲೀಟ್ ಡೈಲಾಗ್ ಕೊಟ್ಟಿರ್ತಾರ, ಆ ಡೈಲಾಗನ್ನು ನಾವು ಕಂಪ್ಲೀಟ್ ಮಾಡಬೇಕು. ಮತ್ತು ಒಂದು ಡೈಲಾಗನ್ನು ಕೊಟ್ಟಿರ್ತಾರೆ, ಬಟ್ ಯಾರು ಹೇಳಿರ್ತಾರ ಅಂತ ಅನ್ನೋದಿಲ್ಲ, ನಾವೇ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಕರೆಕ್ಟ್ ಯಾರು ಹೇಳ್ಯಾರ ಅನ್ನೋದನ್ನು ಹೇಳ್ಕೊಂಡು ಜಂಬಲ್ಟ್ ಇರ್ತಾವ, ಅದನ್ನು ಸೀಕ್ವೆನ್ಸಲ್ ಆರ್ಡರ್ನೊಳಗೆ ಹಾಕೋಬೇಕು. 3 ಥರದ ಕ್ವಶನ್ಸ್ಗಳಿರ್ತವೆ. ನೀವು ಯಾವುದಾದ್ರೂ ಒಂದು ಕ್ವಶನನ್ನು ಬರಿಬೇಕಾಗ್ತದೆ. ಇದು 4 ಮಾರ್ಕ್ಸಿನ ಕ್ವಶನ್ ಆಗಿರ್ತದೆ. ನಾನು ನಿಮಗೆ ಈಗಾಗಲೇ ಏನು ಮಾಡೀನಿ, ಇದೆಲ್ಲ ಮಾಡಿಕೊಟ್ಟೇನೆ ನನ್ನ ವಿಡಿಯೋದಲ್ಲಿ. ಇದು 6 ಕ್ವಶನ್ಸ್ಗಳನ್ನ ಮಾಡೇನೆ. ಮತ್ತು ನಿನ್ನೆ ದಸರಾ ಹಬ್ಬ, ನಾನು ಹಬ್ಬದೊಳಗೆ ಸ್ವಲ್ಪ ಈಜಿ ಇದ್ದೆ, ಹಾಗಾಗಿ ಒಂದು ವಿಡಿಯೋನ ಇದರದಷ್ಟೇ ಮಾಡಬೇಕು ಅಂತ ತಿಳ್ಕೊಂಡು ನಿಮಗೆಲ್ಲ 1 ವರ್ಷ ಆಯ್ತಲ್ಲ, ಸಂತೋಷವನ್ನು ಶೇರ್ ಮಾಡ್ಕೊಂಡಂಗಾಯ್ತು, ಥ್ಯಾಂಕ್ಸನ್ನು ಹೇಳಿದಂಗಾಯ್ತು ಅಂಥೇಳಿ ಇವತ್ತು ನೆಕ್ಸ್ಟ್ ಡೇ. ಇವತ್ತೇನು ಮಾಡ್ತೀನಿ ಅಂದ್ರೆ, ಇದನ್ನು 1-2 ಮಾತಿನಲ್ಲಿ ಇದು ಮುಗಿಸ್ಕೊಂಡು ಮುಂದೆ ಉಳಿದಂಥ ಇನ್ಕಂಪ್ಲೀಟ್ ಡೈಲಾಗ್ ಅದಾವಲ್ಲ, ಈ ಡೈಲಾಗನ್ನು 5 ಡೈಲಾಗ್ಸ್ ಅದ ಟೋಟಲಿ, ಆ ಎಲ್ಲ ಡೈಲಾಗ್ಸನ್ನು ಮಾಡ್ತೀನಿ. ಇದು ಏನಾಯ್ತು ಅಂದರೆ, ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಟ್ ಎ ಕ್ಲೋದಿಂಗ್ ಸ್ಟೋರ್ ಅಂತ ಅದ ರೀ. ಬಟ್ಟೆ ಅಂಗಡಿ ಇದು ಸಿಚುವೇಶನ್ ಅಂತ ನೋಡ್ಬೇಕ್ರಿ. ನಾವು ರೀ ಡೈಲಾಗ್ ಬರಿಬೇಕಾದ್ರೆ ನಿನ್ನೆ ವಿಡಿಯೋದಲ್ಲಿ ಹೇಳಿ ನೋಡ್ರಿ, ಡೈಲಾಗ್ ಬರಿಬೇಕಾತಂದ್ರೆ ಫಸ್ಟ್ ಒಂದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸ್ ನಮ್ಗೆ ಗೊತ್ತಿರ್ಬೇಕ್ರಿ. ಈ ಥರದ ಕ್ವಶನ್ ಬಿಡಿಸುವಾಗ ನೀನು ಈ ಥರದ ಕ್ವಶನ್ ಬಿಡಿಸುವಾಗ ಮತ್ತೆ ಬೇರೆ ಈ ತರಹದ ಕ್ವಶನ್ ಬಿಡಿಸುವಾಗ ಏನು ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ, ನಿಮಗೆ ಫಸ್ಟ್ ಇಲ್ಲಿ ಏನು ಕ್ಲೀವ್ ಕೊಟ್ಟಿರ್ತಾರ, ಆ ಕ್ಲೀವ್ನ ಓದ್ಕೋಬೇಕು. ದೊಡ್ಡ ಹೆಲ್ಪ್ ಆಗ್ತದೆ. ನೀವೇನು ಏನೈತಿ ಇದು ಡೈಲಾಗ್, ಯಾವ ವಿಷಯ ಕುರಿತೈತೆ ಅನ್ನೋದು ಗೊತ್ತಾಗ್ತದೆ. ಇದನ್ನು ಓದ್ಕೊಡ್ರಿ. ಅನಂತರ ಯಾರು ಕನ್ವರ್ಸೇಷನ್ ಮಾಡ್ಲಿಕ್ಕತ್ತಾರ ಅಂಬುದನ್ನು ತಿಳ್ಕೊರಿ. ರಿಲೇಷನ್ ಗೊತ್ತಿದ್ರೆ ನಮಗೆ ಯಾರನ್ನ ಯಾವ ತರಹ ಮಾತಾಡಿಸ್ಬೇಕು ಅನ್ನೋದು ಗೊತ್ತಾಗ್ತದೆ. ಈಗ ಟೀಚರ್ ಇದ್ರೆ ಟೀಚರ್ ಥರ ಮಾತಾಡಿಸ್ಬೇಕು, ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್ ಥರ ಮಾತಾಡಿಸ್ಬೇಕಲ್ಲ. ಕನ್ವರ್ಸೇಷನ್ ಯಾರು ಮಾಡ್ತಾರೆ ಅಂಬುದು ಗೊತ್ತು. ಅನಂತರ ಒಂದ್ಸಲ ಫಸ್ಟ್ ಇಲ್ಲಿ ಕೊಟ್ಟಿರುವಂಥ ಕ್ಲೀವ್ನ ಓದ್ಕೊಡ್ರಿ. ನೆಕ್ಸ್ಟ್ ಇವ್ರು ಯಾರದಾರ ನೋಡ್ಕೊಡ್ರಿ. ನೆಕ್ಸ್ಟ್ ಇಡೀ ಹೋಲ್ ಕನ್ವರ್ಸೇಷನನ್ನು ಪೂರ್ಣ ಓದ್ಕೊಡ್ರಿ, ಪೂರ್ಣ ಮುಗಿಸ್ಬಿಡ್ರಿ. ಆನಂತರ ನೆಕ್ಸ್ಟ್ ಬಿಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇದನ್ನು ಬಿಡಿಸ್ಬೇಕಾದ್ರೆ ಇಲ್ಲಿ ಬ್ಲ್ಯಾಂಕ್ ತುಂಬಬೇಕಾಯ್ತು ಅಂತಂದ್ರೆ, ಇದು ಬ್ರಾಕೆಟ್ನಾಗ ಏನು ಕೊಟ್ಟಾರ ಇದನ್ನ ನೋಡಿದ್ರಾಗ ಮಾತ್ರ ನಿಮ್ಗೆ ಗೊತ್ತಾಗ್ತದೆ. ಇದನ್ನ ನೋಡ್ಕೊಂಡು ತುಂಬಬೇಕು. ಇಷ್ಟು ಮಾಡಬೇಕು. ಆಮೇಲೆ ಒಂದೊಂದ್ಸಾರಿ ನಾವು ಇಲ್ಲಿ ಇದನ್ನು ತುಂಬಿಕೊಂಡೆ ಇಲ್ಲಿ ಮುಂದೆ ಹೋಗ್ತೀವಿ ಅಂದ್ರೆ ತಪ್ಪಾಗ್ತೈತಿ. ಯಾಕಂದ್ರೆ ಇಲ್ಲಿ ಏನು ತುಂಬಬೇಕು ಅನ್ನೋದು ಇಲ್ಲಿ ನೋಡಿದ ಮೇಲೆ ಗೊತ್ತಾಗ್ತದೆ. ಹಾಗಾಗಿ ನಾವು ಒಂದು ಸ್ವಲ್ಪ ಇಲ್ಲೇ ನಮಗೆ ಈಸಿಯಾಗಿ ಗೊತ್ತಾಯ್ತು, ಇಲ್ಲಿ ತುಂಬಿಡೋದ್ರಿ. ಇಲ್ಲಿ ಈಸಿಯಾಗಿ ಗೊತ್ತಾಗ್ಲಿಲ್ಲ, ನೆಕ್ಸ್ಟ್ ಇದನ್ನು ನೋಡಿದಾಗ ನಮ್ಗೆ ಇದು ಏನಂತ ಗೊತ್ತಾಗ್ತದೆ, ಮಾಡಿಬಿಡ್ತೀನಿ. ಇದೆಲ್ಲ ಜನರಲ್ ಇನ್ಸ್ಟ್ರಕ್ಷನ್ಸು. ಆಮೇಲೆ ಆನ್ಸರ್ ಬರೆಯೋ ಸ್ಟೈಲ್ ಹೇಳ್ತೀನಿ. ಆನ್ಸರ್ ಬರಿಬೇಕಾದ್ರೆ ಆನ್ಸರ್ ನಂಬರ್ 36 ಅಂತನ್ರಿ, 35, 36 ಐತಿ ನೋಡ್ರಿ. 36A ಐತಿ, ABC ಇರ್ತವೆ. ನೀವು ಯಾವಾಗ ಬರ್ತಿರೋದು ಆನ್ಸರ್ ನಂಬರ್ 36A ಅಂತ, ಇದು B ಆಗ್ತೈತೆ, ಅದು ಸೆಕೆಂಡ್. ಅದು ಆನ್ಸರ್ ನಂಬರ್ 36B ಇಲ್ಲೇ ಐತಿ ನೋಡ್ರಿ. ಎಸ್, ಆನ್ಸರ್ ನಂಬರ್ 36B ಅಂತ ಅನ್ಕೊಡ್ರಿ. ಇದನ್ನು ಬರಿಬೇಕ್ರಿ, ಇದನ್ನು ಬರಿಬೇಡ್ರಿ, ಇದು ಬರಿಬೇಕ್ರಿ. ಹಿಂಗದ ಡಾಟ್ ಹಾಕ್ರಿ, ಕಾಲನ್ ಇದನ್ನು ನೀವು ಬರಿಬೇಕ್ರಿ, ಕಾಮ ಕೊಡ್ರಿ. ಇಲ್ಲೇ ನೀವೇನು ಬರಿಬೇಕು ಅದನ್ನು ಬರೀರಿ, ಅದನ್ನು ಅಂಡರ್ಲೈನ್ ಮಾಡ್ರಿ, ಬ್ರ್ಯಾಕೆಟ್ನಾಗ ಕೊಟ್ಟಿದ್ದನ್ನು ಬರಿಬೇಡ್ರಿ. ಇದು ಆನ್ಸರ್ ಬರೀ ಪದ್ಧತಿ. ಹಿಂದಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಹೇಳಿನಿ, ಕೇಳಿಸ್ಕೊಡ್ರಿ. ಹಿಂಗಲ್ಲೇ ಮಾಡ್ಕೊಡ್ರಿ. ಅವ್ರು ಕೊಟ್ಟಿದ್ದನ್ನು ಬರಿಬೇಕ್ರಿ, ನೀವು ಬರಿಬೇಕಾದನ್ನು ಬರೆದು ಅದನ್ನು ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿ. ಬ್ರ್ಯಾಕೆಟ್ನಾಗ ಏನು ಕ್ಲೂ ಕೊಟ್ಟಿರ್ತಲ್ಲ, ಕ್ಲೂ ಬರಿಬಾರ್ದು, ತಪ್ಪಾಗ್ತದೆ. ಬರೀ ಒಂದು ಸಲ ಭಾಳ ಇದನ್ನೆಲ್ಲ ಹೇಳಿದ್ದಪ್ಪ, ಹಿಂಗಾಗಿ 2ನೇ ಸರಿ ಮಾಡೋದು ಬೇಕಾಗಿಲ್ಲ.
ಎಕ್ಸ್ಕ್ಯೂಸ್ ಮೀ ಅಂತಾರ, ಏನು ಕೇಳ್ತಾರ ಗೊತ್ತಾಗೋದಿಲ್ಲ. ಎಸ್ ವಿ ಹ್ಯಾವ್ ಬೋತ್ ಫಾರ್ಮಲ್ ಆ್ಯಂಡ್ ಕ್ಯಾಶುವಲ್ ಡ್ರೆಸ್ಸಸ್. ಡೂ ಯು ಹ್ಯಾವ್ ಫಾರ್ಮಲ್ ಡ್ರೆಸ್ಸಸ್ ಅಂತಂದಿರ್ಬೋದು ಇವರು. ಎಸ್ ವಿ ಹ್ಯಾವ್ ಬೋತ್ ಫಾರ್ಮಲ್ ಆ್ಯಂಡ್ ಕ್ಯಾಶುವಲ್ ಡ್ರೆಸ್ಸಸ್ ಅಂತ. ನೆಕ್ಸ್ಟ್ ಇದು ಕಸ್ಟಮರ್ ಶಾಪ್ಕೀಪರ್ ಇವರು. ನೆಕ್ಸ್ಟ್ ಕಸ್ಟಮರ್ ಏನಂತಾನೆ ಡ್ಯಾಡ್ ಆಸ್ಕಿಂಗ್ ಅಬೌಟ್ ಸೈಜ್ ಅವೈಲಬಿಲಿಟಿ. ಎಸ್ ವಿ ಹ್ಯಾವ್ ಯುವರ್ ಸೈಜ್ ಅಂತಾರಂದ್ರೆ ನನ್ನ ಸೈಜ್ ಇದೆ ನಾವು. ಡೂ ಯು ಹ್ಯಾವ್ ದ ಸೈಜ್ ಆಫ್ ಮೈ ಸೈಜ್ ಅಂತ ಹೇಳ್ಕೊಂಡು ಕೇಳ್ತಾರೆ. ದ ಡ್ರೆಸ್ ಆಫ್ ಮೈ ಸೈಜ್, ಡೂ ಯು ಹ್ಯಾವ್ ದ ಡ್ರೆಸ್ಸಸ್ ಆಫ್ ಮೈ ಸೈಜ್ ಅಂತ ಹೇಳ್ಕೊಂಡು ಅವ್ರು ಏನಂತಾರೆ ಎಸ್ ವಿ ಹ್ಯಾವ್ ಯುವರ್ ಸೈಜ್. ವುಡ್ ಯು ಲೈಕ್ ಟು ಟ್ರೈ ಇಟ್ ಆನ್, ವುಡ್ ಯು ಲೈಕ್ ಟು ಟ್ರೈ ಇಟ್ ಆನ್, ಹಾಕೊಂಡು ನೋಡ್ತೀರಾ ಅಂತೇಳಿ ಇಂಟ್ರೆಸ್ಟ್ ತೋರಿಸ್ತಾರ. ಇಂಟ್ರೆಸ್ಟ್ ತೋರಿಸ್ತಂದ್ರೆ ಹೇಳ್ಬೇಕು ಎಸ್ ಐ ವುಡ್ ಲೈಕ್ ಟು ಟ್ರೈ ಇಟ್ ಆನ್ ಅಂತಿರ್ತಾರೆ. ಹಿಯರ್ ಇಟ್ ಈಸ್ ತಗೊಳ್ರಿ ಅಂತಾರೆ. ದ ಟ್ರಯಲ್ ರೂಮ್ ಈಸ್ ಆನ್ ದ ರೈಟ್, ಹೋಗ್ರಿ ನೋಡ್ಕೊಂಬರ್ರಿ ಅಂತೇಳಿ ಕಸ್ಟಮರ್ ಏನಂತಾರೆ ಅದಕ್ಕೆ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು ಅಂತ ಅನ್ಬೇಕಲ್ಲ. ಅಂದರೆ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ಸ್, ಥ್ಯಾಂಕ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಥ್ಯಾಂಕ್ ಯು ಅನ್ಬೇಕು. ಒಂದು ಡೈಲಾಗ್ ಮುಗಿತು. ಒಂದು ಕೊಟ್ಟಿರ್ತಾರೆ ನಿಮಗೆ, ಯಾವುದಾದ್ರೂ ಒಂದು ಕೊಟ್ಟಿರ್ತಾರೆ. ಇಲ್ಲೇ ಪ್ರಾಕ್ಟೀಸಿಗೆ ಕೊಟ್ಟರು ನಿಮಗೆ 5 ಡೈಲಾಗ್ ಕೊಟ್ಟರು. ಇದು ಸಂಕ್ಷಿಪ್ತವಾಗಿ ಹೇಳಿದ್ದೆ, ನಿನ್ನೆ ಅದನ್ನು ಡೀಟೇಲ್ ಹೇಳಿದ್ದೀನಿ, ಇವತ್ತು ಸಂಕ್ಷಿಪ್ತವಾಗಿ ಹೇಳಿದೆ. ಈಗ ಒಂಚೂರು ಹೆಚ್ಚಿಗೆ ಹೇಳ್ತಾರೆ. ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಟ್ ಎ ರೈಲ್ವೆ ಸ್ಟೇಷನ್. ಹಾ ಯಾರ್ಯಾರು ಪ್ಯಾಸೆಂಜರ್, ಟಿಕೆಟ್ ಮಾಸ್ಟರ್, ಟಿಕೆಟ್ ಕ್ಲರ್ಕ್. ಏನು ಎಕ್ಸ್ಕ್ಯೂಸ್ ಮೈ ಡ್ಯಾಶ್ ಆಸ್ಕಿಂಗ್ ಫಾರ್ ಟ್ರೈನ್. ಏನು ತುಂಬಬೇಕೋ ಗೊತ್ತಾಗಲ್ಲ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಟಿಕೆಟ್ ಕ್ಲರ್ಕ್ ಏನಂತಾರೆ ದ ನೆಕ್ಸ್ಟ್ ಟ್ರೈನ್ ಟು ಡೆಲ್ಲಿ ಈಸ್ ಅಟ್ 5:30 PM. ಹಾಗಾದ್ರೆ ಇವ್ರು ಏನು ಕೇಳ್ತಾರೆ ಎಕ್ಸ್ಕ್ಯೂಸ್ ಮೈ ವಾಟ್ ಟೈಮ್ ಇಸ್ ದ ನೆಕ್ಸ್ಟ್ ಟ್ರೈನ್ ಟು ಡೆಲ್ಲಿ, ವಾಟ್ ಟೈಮ್ ಈಸ್ ದ ನೆಕ್ಸ್ಟ್ ಟ್ರೈನ್ ಟು ಡೆಲ್ಲಿ ಅಂತ ತೊಂದ್ರಿ ಅಂಡರ್ಲೈನ್ ಮಾಡಿ. ಇದು ಬರಿಬೇಡ್ರಿ, ಇದನ್ನ ಬರಿಬೇಕ್ರಿ ಇದಕ್ಕಿಂತ ಬೇರೆ. ನೆಕ್ಸ್ಟ್ ಅಂತ ಪ್ಯಾಸೆಂಜರ್ ಏನು ಕೇಳ್ತಾರ, ಮತ್ತೆ 3 ಪ್ರಶ್ನೆ ಕೇಳ್ತಾರೆ. ಆಸ್ಕಿಂಗ್ ಅಬೌಟ್ ಟಿಕೆಟ್ ಅವೈಲಬಿಲಿಟಿ. ಇವ್ರು ಏನಂತಾರ ಎಸ್ ವಿ ಹ್ಯಾವ್ ಫ್ಯೂ ಸೀಟ್ಸ್ ಲೆಫ್ಟ್ ಇನ್ ದ ಸ್ಲೀಪರ್ ಕ್ಲಾಸ್ ಅಂತಾರೆ. ಹಾಗಾದ್ರೆ ಡೂ ಯು ಹ್ಯಾವ್ ಎ ಸೀಟ್ ಇನ್ ಲೆಫ್ಟ್ ಇನ್ ಸ್ಲೀಪರ್ ಕ್ಲಾಸ್, ಡೂ ಯು ಹ್ಯಾವ್ ಎ ಸೀಟ್ ಲೆಫ್ಟ್ ಇನ್ ಎ ಸ್ಲೀಪರ್ ಕ್ಲಾಸ್ ಅಂತ ಕೇಳ್ತಾರೆ. ಎಸ್ ವಿ ಹ್ಯಾವ್ a few steps, a few seats left in the sleeper class. ಇವರು ಅಂದಾರ. ನೆಕ್ಸ್ಟ್ ಪ್ಯಾಸೆಂಜರ್ ಕೇಳ್ತಾರೆ ಕನ್ಫರ್ಮಿಂಗ್ ದ ಬುಕ್. ಎಸ್ ಬುಕ್ ಮೀ ಎ ಟಿಕೆಟ್ ಟು ಡೆಲ್ಲಿ ಅಂತ. ಹಿಯರ್ ಈಸ್ ಯುವರ್ ಟಿಕೆಟ್. ಇವರು ಅಂತಾರೆ ಪ್ಲೀಸ್ ಪೇ ದ ಅಮೌಂಟ್ ಪೇ ಮಾಡ್ಯಾರ ಅಂತ ಕೇಳ್ಕೊಂಡ್ಬಿಡ್ಬೇಕು. ಇವ್ರು ಏನು ಮಾಡ್ತಾರೆ ಪ್ಯಾಸೆಂಜರ್ ಏನಂತಾರೆ ಅವಾಗ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು. ಈ ರೀತಿ ಮಾಡ್ರಿ. ಬ್ರಾಕೆಟ್ ಕೊಟ್ಟಿದ್ರೆ ಬಿಟ್ಬಿಟ್ರಿ, ಕೇಳಿಸ್ಕೊಡ್ರಿ ಸರಿಯಾಗಿ ಪಾಲಿಸ್ರಿ. ಆ ರೀತಿ ಪೆನ್ಸಿಲ್ ಇಲ್ಲ ಅಂಡರ್ಲೈನ್ ಮಾಡ್ರಿ, ಎದ್ದು ಕಾಣಿಸ್ತದೆ. ಇಷ್ಟ ಬ್ಲ್ಯಾಂಕ್ ಇದ್ದದಷ್ಟ ಬರಿಬೇಡ ಅಂತ ಹೇಳ್ತಾರ್ರಿ ರಿಸರ್ವೇಷನ್ ಸೆಂಟರ್ದೊಳಗ. ಹಂಗೆ ಬರಿಬಾರ್ದು, ಹಂಗೈತದು. ತೀರ ಅನಿವಾರ್ಯ ಬರ್ದಾಗ ಏನೋ ಹೇಳಿಕ್ಕೆ ಆಗೋದಿಲ್ಲ, ಕೊಡ್ಬೋದು ಮಾರ್ಸ್ಕೊಳ್ಳಿಕ್ಕೆ. ಅದರ ನಾವು ಕಲಿಸೋ ಪದ್ಧತಿ ಪ್ರಕಾರ ಕಲಿಸ್ಬೇಕಲ್ಲ. ಎಡವಟ್ ಮಾಡ್ಕೊಂಡು ಕುಂತು ನಿಮ್ಗೆ ತೊಂದರೆ ಸಿಲ್ಕಿಸೋದು ಬೇಡ, ಕರೆಕ್ಟಾಗಿ ಹೇಳೋದು. ನೀವು ಬೇಕಾದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ತಗೋರಿ, ನಾವು ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ. ಥರ್ಡ್ ಕ್ವಶನ್ ಅಂತ ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಬಿಟ್ವೀನ್ ಅ ಟೀಚರ್ ಅಂಡ್ ಎ ಸ್ಟೂಡೆಂಟ್. ಬರೀ ನೋಡು, ಟೀಚರ್ ಕೇಳ್ತಾರೆ ವೈ ಆರ್ ಯು ಆಬ್ಸೆಂಟ್ ಯೆಸ್ಟರ್ಡೇ, ಸ್ಟೂಡೆಂಟ್ ಗಿವಿಂಗ್ ರೀಸನ್. ಸರ್ ಐ ವಾಸ್ ಇಲ್, ಐ ಹ್ಯಾಡ್ ಗಾನ್ ಟು ಸಚ್ ಎ ಪ್ಲೇಸ್, ದೆರ್ ವಾಸ್ ಅ ಫಂಕ್ಷನ್ ಇನ್ ದ ಹೌಸ್. ಹಿಂಗೇನೋ ಹೇಳ್ಬೇಕು. Why were you absent yesterday? Sir, I was ill yesterday. Teacher, I see. Did you complete your homework? Responding about the homework. Idu gottagodu ಏನು ತುಂಬಬೇಕಂತ. At least submit it by tomorrow. No sir, yet I have not completed. ಅನ್ಬೇಕಿಲ್ಲ ಅಂದ್ರೆ ಚಲೋ ಆಗ್ತದೆ. ಇನ್ನೂ ಕಂಪ್ಲೀಟ್ ಮಾಡಲ್ಲ ಪುಣ್ಯಾತ್ಮ. ಅಟ್ಲೀಸ್ಟ್ ಸಬ್ಮಿಟ್ ಇಟ್ ಬೈ ಟುಮಾರೋ, ನಾಳೆಗೆ ಕೊಡು. ಟು ಸಬ್ಮಿಟ್. ಎಸ್ ಸರ್, ಐ ವಿಲ್ ಸಬ್ಮಿಟ್ ಇಟ್ ಟುಮಾರೋ. ಗುಡ್. ಮೇಕ್ ಶ್ಯೂರ್ ಟು ಬಿ ರೆಗ್ಯುಲರ್ ಟು ದ ಕ್ಲಾಸಸ್. ಸರಿಯಾಗಿ ಬರಬೇಕಲ್ಲ ಸರ್. ಎಸ್ ಸರ್. ಸಾಕಾಗ್ತದೆ. ಬ್ರಾಕೆಟ್ನಾಗ ಇಟ್ಟದ್ದು ಬಿಡ್ರಿ, ಅವ್ರು ಕೊಟ್ಟದನ್ನು ಬರೆದು ನೀವು ಬರಿಬೇಕಾದನ್ನು ಬರೀರಿ. ನೆಕ್ಸ್ಟ್ ಫೋರ್ತ್ ಕನ್ವರ್ಸೇಷನ್. Complete the following conversation at a pharmacy. Yes, ಔಷಧ ಅಂಗಡಿ.
ಕಸ್ಟಮರ್ ಫಾರ್ಮಸಿಸ್ಟ್ ಎಕ್ಸ್ಕ್ಯೂಸ್ ಮೀ ಡ್ಯಾಶ್ ಆಸ್ಕಿಂಗ್ ಫಾರ್ ಮೆಡಿಸಿನ್ ನೋಡ್ಬೇಕು. ಎಸ್ ವಿ ಹ್ಯಾವ್ ಇಟ್. ಯಾವುದೋ ಒಂದು ಮೆಡಿಸಿನ್ ಕೇಳ್ತಾರೆ, ನಿಮ್ಮ ಕಡೆ ಇದು ಐತೇನಾ ಅಂತೇಳಿ. ಐತೆ, ಅದು ಐತಿ. ಡೂ ಯು ಹ್ಯಾವ್ ಪ್ರಿಸ್ಕ್ರಿಪ್ಷನ್? ಡಾಕ್ಟರ್ ಬರೆದು ಕೊಟ್ಟು ಚೀಟ್ ಇದೆನಾ? ಬರ್ರಿ ಹಾಗಾದ್ರೆ ಎಕ್ಸ್ಕ್ಯೂಸ್ ಇದೊಂಚೂರು ನೋಡ್ಬಿಡ್ಬೇಕಲ್ರಿ. ಹಂಗೆ ಎಸ್ ಓದ್ಕೊಡ್ರಿ. ನಾನು ಪ್ರಿಪ್ರೇಷನ್ ಮಾಡೇನಲ್ಲ, ಅದಕ್ಕೆ ಹಂಗೆ ಮಾಡಿಬಿಟ್ಟೆ ನಾನು. ನೀವು ಓದ್ಕೋಬೇಕಾಗ್ತದೆ. ನಾವು ಓದ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಹಿಂಗಾಗಿ ನಾವು ಹೋಗ್ಬಿಡ್ತೇನೆ. ನೀವು ಪೂರ್ತಿ ಓದ್ಕೋಬೇಕ್ರಿ ಸ್ಟೂಡೆಂಟ್ಸ್. ನೀವು ಓದ್ಕೊಂಡು ರೆಡಿ ಮಾಡ್ಕೊಂಡು ಬಿಡಿಸ್ಲಿಕ್ಕೆ ಚಾಲು ಮಾಡ್ರಿ, ನಮ್ಗತೇನೆ ಬಿಡಿಸ್ತಾರೆ. ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ ಡೋಲೋ 650 ಟ್ಯಾಬ್ಲೆಟ್ಸ್? ನಾನು ಒಂದು ಯಾವುದೋ ಗೊತ್ತೈತಿ, ಅದನ್ನು ಕೇಳ್ತೇನೆ ನಾನು. ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ ಡೋಲೋ 650 ಟ್ಯಾಬ್ಲೆಟ್? ಅಥವಾ ವಿಕ್ಸ್ ಆ್ಯಕ್ಷನ್ ಯಾವುದೋ ಒಂದು, ಯಾವುದೋ ಹಿಂಗೆ ಹೇಳ್ಬಾರ್ದು ಅಂತ ಐತದ. ಸಿಂಪಲ್ ಆಗಿ ಹೇಳ್ತೀನಿ ಫ್ರೆಂಡ್. ಯಾವುದು ಏನು ಹಿಂಗೆ ಸುಮ್ಮನೆ ಒಂದು ಗೊತ್ತಿದ್ದದ್ದು ಹೇಳಬೇಕು, ಹೇಳಿದೆ ಅಷ್ಟೇ. ನಿಮಗೆ ಯಾವ್ದು ಮೆಡಿಸಿನ್ ಬೇಕು ಅದನ್ನು ಕೇಳ್ತೀನಿ. ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ ಡೋಲೋ 650 XXX ಟ್ಯಾಬ್ಲೆಟ್? ಯಾವ್ದಾರ XYZ ಯಾವ್ದಾರ ಕೇಳ. ಅವ್ರೇನಂತಾರೆ, ಯಸ್ ವಿ ಹ್ಯಾವ್ ಇಟ್. ಡೂ ಯು ಹ್ಯಾವ್ ಎ ಪ್ರಿಸ್ಕ್ರಿಪ್ಷನ್? ಆಸ್ಕಿಂಗ್ ಇಫ್ ಇಟ್ ಈಸ್ ನೆಸಸರಿ. ಗೊತ್ತಿಲ್ಲ ಹಂಗೆ ಬಂದ. ಈಸ್ ಇಟ್ ನೆಸಸರಿ? ಈಸ್ ದ ಪ್ರಿಸ್ಕ್ರಿಪ್ಷನ್ ನೆಸಸರಿ ಸರ್ ಅಂತ. ಯಸ್ ಇಟ್ಸ್ ರಿಕ್ವೈರ್ಡ್ ಫಾರ್ ದಿಸ್ ಮೆಡಿಸಿನ್. ಕೆಲವೊಂದಕ್ಕೆ ನೆಸಸರಿ ಇಲ್ರಿ, ಕೆಲವೊಂದಕ್ಕೆ ನೆಸಸರಿ ಇದಾವೆ. ಡೋಲೋ 650 ಏನು ನೆಸಸರಿ ಇಲ್ಲ, ಕೊಡ್ತಾರೆ. ಬೇರೆ ಕೆಲವೊಂದು ಇರ್ತಾವಂತ, ನನಗೂ ಗೊತ್ತಿಲ್ಲದು. ಅವ್ನು ಕೇಳಿದ್ರೆ ಇಲ್ಲ ಕೊಡೋದಿಲ್ಲ ಅಂತಾರ, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು. ನೆಕ್ಸ್ಟ್ ಫಾರ್ಮಸಿಸ್ಟ್, ಈಸ್ ಇಟ್ ನೆಸಸರಿ ಅಂತ ಕೇಳ್ತಾರೆ. ಎಸ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ದಿಸ್ ಮೆಡಿಸಿನ್. ಈ ಮೆಡಿಸಿನ್ ಮಾತ್ರ ಅದು ಬೇಕ್ರಿ. ಇದಕ್ಕೆ ಏನಂತಾರೆ ಕಸ್ಟಮರ್ ಅಕ್ನಾಲೆಜಿಂಗ್ ಅಂದ್ರೆ ಅಗ್ರಿಂಗ್ ದ ರಿಕ್ವೈರ್ಮೆಂಟ್. ಎಸ್ ಸರ್, I will bring it. I will get it. Acknowledging. Yes, sir. Requirement. Yes, sir. I will get it. You can get a prescription from a doctor and come back. Yes. You are another month expressing gratitude. Expressing gratitude, you are other. Last year, starting excuse me, last expressing it. Ingate ಹೇಳ್ತಾರೆ. Thank you. Last ಬರ್ತೀನಿ. Complete the following conversation at an electronic store. ಏನು ಗೊತ್ತಾಗ್ಲಿಕ್ಕಂದ್ರೆ ನಿಮ್ಗೆ ಸ್ವಲ್ಪ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಯಾಕಂದ್ರೆ ಮಾಡಿ ನಿಧಾನ ಮಾಡಿದ್ರೆ ಯಾಕೋ ಒಂದು ಸ್ವಲ್ಪ ಕೆಲವೊಂದು ಹುಡುಗರಿಗೆ, ವಯಸ್ಸಿದ್ದ ಹುಡುಗರಿಗೆ ಸ್ವಲ್ಪ ಸ್ಲೋ ಅನ್ನಿಸ್ತದೆ. ಅದಕ್ಕೆ ಮೀಡಿಯಂ ಮಾಡ್ರೇಟ್ ಆಗಿ ಹೋಯ್ತೀರಿ. ನಿಮಗೆಲ್ಲರಿಗೂ ಗೊತ್ತಾಗದೈತಿಲ್ಲ, ಸ್ಲೋ ಇರುವಂಥ ಹುಡುಗರಿಗೆ ಹೆಲ್ಪ್ ಮಾಡ್ತೀರಿ. ಖಂಡಿತ ಹೇಳ್ರಿ, ನಾನು ನಿಮಗೆ ಹೇಳ್ತೀನಿ. ಎಲೆಕ್ಟ್ರಾನಿಕ್ ಸ್ಟೋರ್ ಏನೋ ಟಿವಿನೋ ಏನೋ ತಗೊಳ್ಳಕ್ಕೆ ಹೋಗ್ಯಾರ ಅಂತ ಅನಿಸುತ್ತೆ. ಕಸ್ಟಮರ್, ಎಕ್ಸ್ಕ್ಯೂಸ್ ಮೀ, ಆಸ್ಕಿಂಗ್ ಅಬೌಟ್ ದ ಪ್ರಾಡಕ್ಟ್ ಅವೈಲಬಿಲಿಟಿ. ನಮಗೊಂದು ಇಂಥದ್ದು ಬೇಕಾಗಿತ್ತು, ನಿಮ್ಮ ಕಡೆ ಇದೆನಾ ಅಂತ ಕೇಳ್ತಾರೆ. ಯಸ್ ವಿ ಹ್ಯಾವ್ ಬೋತ್ ಲೆಡ್ ಆ್ಯಂಡ್ LED ಆ್ಯಂಡ್ ಸ್ಮಾರ್ಟ್ TVs ಇನ್ ಸ್ಟಾಕ್. ಹಾಗಾದ್ರೆ ಇವ್ರು ಏನು ಕೇಳ್ತಾರ? ಯಾವುದಾದ್ರು ಒಂದರ ಕೇಳಿಸ್ರಿ, ಎರಡರ ಕೇಳಿಸ್ರಿ. ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ both LED and smart TVs in stock ಅಂತ ಕೇಳ್ಬೋದು. ಇಲ್ಲಕಂದ್ರೆ ಒಂದ ಕೇಳಿಸ್ರಿ. ಅವರು ನಾವು ಶಾಪ್ಕೀಪರ್ ಹಂಗಲ್ರಿ, ಅವರು ಸೇಲ್ಸ್ ಪರ್ಸನ್. ಅಯ್ಯೋ ಶಿವನೇ, ನಾವು ಒಂದು ಕೇಳಿದ್ರೆ 10 ಹೇಳ್ತಾರೆ ಅವರು. ಒಂದು ಕೇಳಿಸ್ರಿ ಇವ್ರ ಕಡೆಯಿಂದ, ನಮಗೊಂದು ಯಾವ್ದು ಬೇಕಾಗಿತ್ತು ಅದನ್ನು ಕೇಳಿಸ್ರಿ. ಎಕ್ಸ್ಕ್ಯೂಸ್ ಮೀ, ಡೂ ಯು ಹ್ಯಾವ್ LED TVs in stock? ಸೇಲ್ಸ್ ಪರ್ಸನ್, ಯಸ್ we have both the LED and the smart TVs in stock. Customer ಏನು ಕೇಳ್ತಾರೆ ಮತ್ತೆ? Asking for price details. ಏನಂದಿರ್ತಾರೆ ನೋಡೋಣ. The LED TV costs 20,000 rupees and the smart TV costs 35,000 rupees. ಅಂದಿರ್ತಾರೆ. ಅಂದ್ರೆ how much do they cost ಅಂದಿರ್ತಾರೆ. How much do they cost? They ಅಂದ್ರೆ ಇಲ್ಲಿ LED and smart TVs. How much do they cost separately? Answer. LED TV costs 20,000 rupees and the smart TV costs 35,000 rupees. ನಮಗೆ ಇಂಥದ್ದು ಕೊಡು, ಎಕ್ಸ್ಪ್ರೆಸಿಂಗ್ ಚಾಯ್ಸ್. ಐ ವಾಂಟ್ ಕಾಸ್ಟ್ಲಿ ಇದ್ದದ್ದು ಹೇಳ್ಬಿಡೋದು, ಕೊಡ್ಕೊಳ್ಳೋದಿಲ್ಲ, ಬೇಡೋದಿಲ್ಲ. ಇದು ಚಲೋ ಹೇಳ್ಬೋದು.
ಯಾಕಂದ್ರೆ ಗ್ರೇಟ್ ಚಾಯ್ಸ್ ಅಂತಾರಲ್ಲ ಅವರು. ಗ್ರೇಟ್ ಚಾಯ್ಸ್ ತಗೊಳ್ಬೇಕಾದ್ರೆ ನಾವು ಗ್ರೇಟ್ ಸೆಲೆಕ್ಟ್ ಮಾಡಬೇಕು. ಕಸ್ಟಮರ್ ಏನಂತಾರ, ಆಕ್ಚುಲಿ ಐ ವಾಂಟ್ ಟು ಬೈ ಸ್ಮಾರ್ಟ್ ಟಿವಿ ಅಂತ ಅನಿಸ್ತಾರೆ, ಅನಿಸ್ಬಿಟ್ಟೆ. ಓಕೆ, ಗ್ರೇಟ್ ಚಾಯ್ಸ್. ವುಡ್ ಯು ಲೈಕ್ ಇಟ್ ಡೆಲಿವರ್ಡ್ ಟು ಯುವರ್ ಹೋಮ್? ಎಸ್ ಪ್ಲೀಸ್. ಕನ್ಫರ್ಮಿಂಗ್. ಎಸ್ ಪ್ಲೀಸ್, ಐ ವುಡ್ ಲೈಕ್ ಇಟ್ ಡೆಲಿವರ್ಡ್ ಟು ಮೈ ಹೋಮ್. ಎಸ್ ಪ್ಲೀಸ್ ಅಂದ್ರೆ ಸಾಕಾಗ್ತದೆ, ಅಲ್ಲಿ ಬೇಕಾದ್ರೆ ಮುಂದೆ. ಓಕೆ ಫ್ರೆಂಡ್ಸ್, ನಿಮಗೆ PUC ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಇಲ್ಲ ನಿಮ್ಗೆ ಇದು ಒಂದಿಷ್ಟು ಆದರೆ ಆಗ್ತ ಸಮೀಪ ಬಂದನ್ರಿ. ಲಾಸ್ಟೇ ಇದು ಡಯಲಾಗ್ ಕೊಟ್ಟಿರ್ತಾರ, ಸೀಕ್ವೆನ್ಸಲ್ ಆರ್ಡರ್ಗೆ ಮಾಡೋದು. ಇದನ್ನು ಮಾಡಿದ ತಕ್ಷಣ ಮತ್ತೆ ಮುಂದಿನ ಐಟಮ್ನ ನಾನು ಏನೈತಿ ಒಂಚೂರು ನೋಡ್ಕೊಂಡು ಮಾಡ್ತೇನೆ. ಓಕೆ, ಕರೆಕ್ಟಾಗಿ ನೋಡ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ. ನನಗೆ ಯಾವಾಗೆಲ್ಲ ಟೈಮ್ ಸಿಗ್ತದೆ ಅವಾಗೆಲ್ಲ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಫಿಕ್ಸ್ ಆಗಿ ಅಪ್ಲೋಡ್ ಮಾಡಬೇಕು ಒಂದು ಟೈಮಕ್ಕೆ ಹಿಂಗೆಲ್ಲ ಅಂತಿರ್ತಾರ. ನಾನು ಒಂಚೂರ ಇರ್ರೆಗ್ಯುಲರ್ ಆಗ್ಲಿಕ್ಕೆ ಬೇಕಾದಷ್ಟು ಟ್ರೈ ಮಾಡ್ತೇನೆ. ಇನ್ ಸ್ಪೈಟ್ ಆಫ್ ಮೈ ಮಚ್ ಎಫರ್ಟ್ಸ್ ಐ ಆಮ್ ನಾಟ್ ಏಬಲ್ ಟು ಮೇಂಟೈನ್ ಟೈಮಿಂಗ್. ರಾದರ್ ಚೇಂಜಸ್ ವಿಲ್ ಟೇಕ್ ಪ್ಲೇಸ್. ಓಕೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ. ನಾನು ಯಾವಾಗೆಲ್ಲ ಹಾಕ್ತೀನಿ ಅವಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಲ್ಲ, ನಾ ಯಾವಾಗ ಹಾಕ್ಲಿ ಆರಾಮಾಗಿ ನಿಮ್ಗೆ ಗೊತ್ತಾಗ್ಬಿಡ್ತದೆ. ನೆಕ್ಸ್ಟ್ ಇದು ಮುಗಿಸ್ಕೊಂತೀನಿ ರೀ, ಇದು ಮುಗಿತೀಗ. ನೆಕ್ಸ್ಟ್ ಎಲ್ಲ ವಿಡಿಯೋಗಳನ್ನ ಕೂಡಿಸ್ಕೊಂಡು ಇದು ಮಾಡ್ತೀನಿ. ನಂತರ ಕ್ವಶನ್ ಪೇಪರ್ ಇರುತ್ತೆ, ಮತ್ತೆ ಅದೇನಾಯ್ತು ಏನಾಗ್ತೈತೋ ನೆಕ್ಸ್ಟ್. ಈಗ ಹೇಳಿ ನಿಮಗೆ ಫಾಲ್ಸ್ ಪ್ರಾಮಿಸ್ ಮಾಡೋದು ಬೇಡ. ಓಕೆ.